Very good evening, everyone. In the last class, we studied about carbon and its compounds, correct? ನಾವು ಅದರಲ್ಲಿ ಏನೇನನ್ನು ಓದಿದ್ವಿ ಕಾರ್ಬನ್ ಅಂಡ್ ಇಟ್ಸ್ ಕಂಪೌಂಡ್ಸ್ ಚಾಪ್ಟರ್ ಅಲ್ಲಿ ಹೇಗೆ ಒಂದು ಏನು ಕಾರ್ಬನ್ ಕಾಂಪೌಂಡ್ ಯಾವ ರೀತಿಯಲ್ಲಿ ಫಾರ್ಮ್ ಆಗುತ್ತೆ ಅನ್ನೋದನ್ನ ನಾವು ನೋಡ್ತಾ ಇದ್ವಿ ಅಲ್ವಾ? ಅಂದ್ರೆ ಕಾರ್ಬನ್ ಎಷ್ಟು ಇಂಪಾರ್ಟೆಂಟ್ ಇರುತ್ತೆ ಅನ್ನೋದನ್ನು ಸಹ ನಾವು ಡಿಸ್ಕಸ್ ಮಾಡಿದ್ವಿ. ಅದೇ ರೀತಿ ಸ್ಟ್ರಕ್ಚರಲ್ ಐಸೋಮರ್ಸ್ ಆಗಿರಬಹುದು ಅಥವಾ ಅಲ್ಕೇನ್ಗಳು ಹೇಗೆ ಫಾರ್ಮ್ ಆಗುತ್ತೆ, ಅದರದ್ದು ಜನರಲ್ ಫಾರ್ಮುಲಾ ಏನು, ಅದೇ ರೀತಿ ಅಲ್ಕೀನ್ಸ್ ಹೇಗೆ ಇರುತ್ತೆ ಅದರದ್ದು ಜನರಲ್ ಫಾರ್ಮುಲಾ, ಸಿಮಿಲರ್ಲಿ ಅಲ್ಕೈನ್ಸ್ ಅಂಡ್ ದೇರ್ ಜನರಲ್ ಫಾರ್ಮುಲಾ, difference between alkanes, alkenes, alkynes. Alkanes are saturated compounds, whereas alkenes and alkynes are unsaturated. Why they are unsaturated? Because their carbon's valency is satisfied by forming double bond with another carbon atom, not by some other atoms. Correct? Carbon has 4 valency, and if that valency is satisfied by forming double or triple bond between with another carbon atom, then they are called unsaturated. ಹೌದಾ? ಕಾರ್ಬನ್ ಕಾರ್ಬನ್ ಮಿಡಲ್ ಡಬಲ್ ಬಾಂಡ್ ಅಥವಾ ಟ್ರಿಪಲ್ ಬಾಂಡ್ ಇದ್ರೆ ಅದನ್ನ ನಾವು ಅನ್ಸ್ಯಾಚುರೇಟೆಡ್ ಹೇಳ್ತೀವಿ. ಅಂಡ್ ಅದರ ಏನು ಸೀರೀಸ್ಗಳು ಹೇಗಿರುತ್ತೆ ಅನ್ನೋದನ್ನು ಸಹ ನಾವು ಸೀರೀಸ್ ಅಲ್ಲ, ಜನರಲ್ ಫಾರ್ಮುಲಾ ಹೇಗಿರುತ್ತೆ ಅನ್ನೋದನ್ನ ನಾವು ಲಾಸ್ಟ್ ಕ್ಲಾಸ್ ಅಲ್ಲಿ ಸ್ಟಡಿ ಮಾಡಿದ್ವಿ. ಸ್ಟ್ರಕ್ಚರಲ್ ಐಸೋಮರ್ಸ್ ಅಂದ್ರೆ ಏನು? ಕಂಪೌಂಡ್ಸ್ ಹ್ಯಾವಿಂಗ್ identical molecular formula. Molecular formula will be same, but they differ in structures, not allotropes. Allotropes ಅಲ್ಲಿ ಏನಾಗಿರುತ್ತೆ, ಅಲ್ಲಿ ಸ್ಟ್ರಕ್ಚರ್ ಡಿಫ್ರೆಂಟ್ ಇರುತ್ತೆ, ಬಟ್ ಅಲ್ಲಿ ಏನಾಗಿರುತ್ತೆ ಬೇಸಿಕ್ ಯೂನಿಟ್ ಸೇಮ್, ಅದೆಲ್ಲದ್ರದ್ದು ಬೇಸಿಕ್ ಯೂನಿಟ್ ಸೇಮ್ ಇರುತ್ತೆ ಅಲ್ವಾ? ಸೊ ಅದನ್ನ ನಾವು ಅಲೋಟ್ರೋಪ್ಸ್, ಈಗ ಕಾರ್ಬನ್ ಅಂತ ತಗೊಂಡ್ರೆ ಅಥವಾ ಬೇರೆ ಬೇರೆ ಎಲಿಮೆಂಟ್ಸ್ ಎಕ್ಸಿಬಿಟ್ ಮಾಡುತ್ತೆ ಅಲೋಟ್ರೋಪ್ಸ್ ಅನ್ನ, ಸಲ್ಫರ್, ಫಾಸ್ಫರಸ್ ಇದೆಲ್ಲ ಎಕ್ಸಿಬಿಟ್ ಮಾಡುತ್ತೆ. ನಾಟ್ ಯಾವ ರೀತಿ ಇದು ಇರೋದಿಲ್ಲ, ಎಲೋಟ್ರೋಪ್ಸ್ ಯಾವ ರೀತಿ ಇರೋದಿಲ್ಲ, ಕಾರ್ಬನ್ ಥರ ಇರೋದಿಲ್ಲ. ಇಟ್ಸ್ ಡಿಫ್ರೆಂಟ್ ಎಲೋಟ್ರೋಪ್ಸ್ ಆಗುತ್ತೆ, ಆಯ್ತಾ? ಬಟ್ ಈ ಎಲೋಟ್ರೋಪ್ಸ್ ಬೇರೆ, ಸ್ಟ್ರಕ್ಚರಲ್ ಐಸೋಮರ್ಸ್ ಬೇರೆ. ಇದು ಕಾರ್ಬನ್ ಕಂಪೌಂಡ್ಸ್ ಆಗಿರುತ್ತೆ. ಕಾರ್ಬನ್ ಕಂಪೌಂಡ್ಸ್ ಹ್ಯಾವಿಂಗ್ ಡಿಫ್ರೆಂಟ್ ಸ್ಟ್ರಕ್ಚರಲ್ ಫಾರ್ಮುಲಾ ಬಟ್ ಐಡೆಂಟಿಕಲ್ ಮಾಲಿಕ್ಯುಲರ್ ಫಾರ್ಮುಲಾ ಆರ್ ಕಾಲ್ಡ್ ಸ್ಟ್ರಕ್ಚರಲ್ ಐಸೋಮರ್ಸ್. ಇದಿಷ್ಟನ್ನ ನಾವು ನಿನ್ನೆ ಕ್ಲಾಸಲ್ಲಿ ಸ್ಟಡಿ ಮಾಡಿದ್ವಿ. ಇನ್ನೂ ಹೆಚ್ಚು ಈ ಟಾಪಿಕ್ ಬಗ್ಗೆ ಇವತ್ತಿನ ಕ್ಲಾಸಲ್ಲಿ ಅಭ್ಯಾಸ ಮಾಡೋಣ. Carbon can form bonds with other elements. Because of its tetravalency, it can form 4 bonds. ಆಯ್ತಾ? Not necessarily with carbon atom. It can form bonds with any other atoms. So many atoms are there, so many elements are there. So carbon can form bonds with other elements. And carbon ಆ ಒಂದು ಎಲಿಮೆಂಟ್ಸ್ ಯಾವ್ಯಾವ್ದು ಬಾಂಡ್ ಮಾಡಬಹುದು ಅಂತ ಅಂದ್ರೆ, ಇಟ್ ಕ್ಯಾನ್ ಫಾರ್ಮ್ ಬಾಂಡ್ಸ್ ವಿತ್ ಹ್ಯಾಲೋಜನ್. ಫ್ಲೋರಿನ್, ಕ್ಲೋರಿನ್, ಬ್ರೋಮಿನ್, ಅಯೋಡಿನ್ ಆರ್ ಕಾಲ್ಡ್ ಹ್ಯಾಲೋಜನ್ಸ್. ಅಥವಾ ಆಕ್ಸಿಜನ್ ಜೊತೆ ಬಾಂಡ್ ಮಾಡಬಹುದು, ನೈಟ್ರೋಜನ್ ಜೊತೆ ಮಾಡತ್ತೆ, ಸಲ್ಫರ್ ಜೊತೆ ಮಾಡತ್ತೆ. ಹೀಗೆ ಕಾರ್ಬನ್ ಬೇರೆ ಬೇರೆ ಆಟಮ್ಸ್ ಜೊತೆಗೆ, ಅಪಾರ್ಟ್ ಫ್ರಮ್ ಹೈಡ್ರೋಜನ್ ಅಂಡ್ ಕಾರ್ಬನ್ ಇಟ್ ಸೆಲ್ಫ್, ಇಟ್ ಕ್ಯಾನ್ ಫಾರ್ಮ್ ಬಾಂಡ್ಸ್ ವಿತ್ ಅದರ್ ಎಲಿಮೆಂಟ್ಸ್ as well. ಆಯ್ತಾ? In a hydrocarbon chain, one or more hydrogen can be replaced by these elements such that carbon valency remains satisfied. Carbon will form bonds with other atoms of different elements, but its valency will be satisfied. ಅದು ಅದೇ ರೀತಿಯಲ್ಲೇ ಅದು ಬಾಂಡ್ ಫಾರ್ಮ್ ಮಾಡ್ಕೊಳ್ಳುತ್ತೆ. ಇವಾಗ ಈಥೇನ್ ಅಂತ ತಗೊಂಡ್ರೆ, ಇಲ್ಲಿ ಸ್ಟ್ರಕ್ಚರ್ ನಾವು ನೋಡೋದಿದ್ರೆ ಹೀಗಿರುತ್ತೆ, ಹೌದಾ? ಬಿಡಿಸಿ ಬರ್ದಾಗ ಸ್ಟ್ರಕ್ಚರ್ ಈ ರೀತಿಯಾಗಿರುತ್ತೆ. ಇದು ಈಥೇನ್ದು ಸ್ಟ್ರಕ್ಚರ್ ಅಲ್ವಾ?
ಸೊ ಯಾವಾಗ ಕಾರ್ಬನ್ ಕ್ಯಾನ್ ಫಾರ್ಮ್ ಬಾಂಡ್ಸ್ ವಿತ್ ಎನಿ ಆಫ್ ದೀಸ್ ಎಲಿಮೆಂಟ್ಸ್ ಅಂತ ಅಂದ್ರೆ ದಿಸ್ ಹೈಡ್ರೋಜನ್ will detach from this carbon atom and any of these atoms will come and sit in the place of hydrogen, or hydrogen can be replaced by any of these elements. ಆ ಟೈಮಲ್ಲಿ ಏನಾಗುತ್ತೆ, ಹ್ಯಾಲೋಜನ್ ಅಥವಾ ಆಕ್ಸಿಜನ್, ಫಾರ್ ಎಕ್ಸಾಂಪಲ್ ಕ್ಲೋರಿನ್ ಅಂತ ತಗೊಂಡ್ರೆ ಕ್ಲೋರಿನ್ ಕ್ಯಾನ್ ರಿಪ್ಲೇಸ್ ಹೈಡ್ರೋಜನ್. ಆಗ ಅಲ್ಲಿ ಹೈಡ್ರೋಜನ್ ಬದಲಿಗೆ ಕ್ಲೋರಿನ್ ಜೊತೆಗೆ ಬಾಂಡ್ ಆಯ್ತು. ಸ್ಟಿಲ್ ಕಾರ್ಬನ್ಸ್ ವೇಲೆನ್ಸಿ ವಿಲ್ ಬಿ ಸ್ಯಾಟಿಸ್ಫೈಡ್. ಹೈಡ್ರೋಜನ್ ಬಿಟ್ಟು ಹೋಗ್ತಾ ಇದೆ, ಬಟ್ ಕ್ಲೋರಿನ್ ಅಲ್ಲಿ ಬಂದು ಕುತ್ಕೊಳ್ತಾ ಇದೆ. ಸೊ ಕಾರ್ಬನ್ ವೇಲೆನ್ಸಿ ಏನಿತ್ತು, ಟೆಟ್ರಾ ವೇಲೆನ್ಸಿ, ಸ್ಟಿಲ್ ಬಿ ಸ್ಯಾಟಿಸ್ಫೈಡ್. ಅದು ಆಗ್ಲೂ ಕೂಡ ಸ್ಯಾಟಿಸ್ಫೈ ಆಗ್ತಾನೆ ಇರತ್ತೆ. ಯಾವಾಗ್ಲೂ ಕಾರ್ಬನ್ 4 ಬಾಂಡ್ ಅನ್ನ ಮಾಡೋದಿಕ್ಕೆ ಟ್ರೈ ಮಾಡ್ತಾನೆ ಇರುತ್ತೆ. ಎಕ್ಸ್ಟ್ರಾ ಬಾಂಡ್ ಆದ್ರೆ ಅಥವಾ ಕಡಿಮೆ ಬಾಂಡ್ ಆದ್ರೆ ಅನ್ಸ್ಟೇಬಲ್ ಇರುತ್ತೆ. ಸೊ ಅದು ಸ್ಟೆಬಿಲಿಟಿ ಪಡೆಯೋದಿಕ್ಕೆ ಎಲ್ಲ ಆಟಮ್ಸು, ಎಲ್ಲ ಎಲಿಮೆಂಟ್ಸು ಟ್ರೈ ಮಾಡ್ತಾನೆ ಇರುತ್ತೆ. ಸೊ ಈ ರೀತಿಯಾಗಿ ನಾವು ವೇಲೆನ್ಸಿ ಸ್ಯಾಟಿಸ್ಫೈ ಮಾಡಬಹುದು. ಅಂಡ್ ಎಲಿಮೆಂಟ್ ರಿಪ್ಲೇಸಿಂಗ್ ಹೈಡ್ರೋಜನ್, ಹಿಯರ್ ದಿಸ್ ಈಸ್ ದ ಎಲಿಮೆಂಟ್ ದಟ್ ಹ್ಯಾಸ್ ರಿಪ್ಲೇಸ್ಡ್ ಹೈಡ್ರೋಜನ್ atom ಅಲ್ವಾ. ಸೊ ದಿಸ್ ಎಲಿಮೆಂಟ್ ಈಸ್ ಕಾಲ್ಡ್ ಹೆಟೆರೋ ಆಟಮ್. ಯಾವುದಾದ್ರೂ ಬೇರೆ ಎಕ್ಸೆಪ್ಟ್ ಹೈಡ್ರೋಜನ್ ಅಂಡ್ ಕಾರ್ಬನ್, if any other element is present in the compound, is called heteroatom. Or sometimes if group of atoms are there, then we call them as functional groups. ಬರುತ್ತೆ ನೆಕ್ಸ್ಟ್ ಈ ಚಾಪ್ಟರ್ ಅಲ್ಲಿ ನಾವು ಫಂಕ್ಷನಲ್ ಗ್ರೂಪ್ಸ್ ಬಗ್ಗೆ ಡೀಟೇಲ್ ಆಗಿ ಸ್ಟಡಿ ಮಾಡ್ತೀವಿ. ಬಟ್ ಎನಿ ಅದರ್ ಎಲಿಮೆಂಟ್ apart from carbon and hydrogen, any other element present in the compound is called heteroatom, or group of atoms idre functional group anta ನಾವು ಕರೀತೀವಿ. So specific properties of the compounds are attributed to the heteroatom. ಈ ಒಂದು ಹೆಟೆರೋ ಆಟಮ್ ಏನಿರತ್ತಲ್ವಾ, ಈ ಹೆಟೆರೋ ಆಟಮ್ ಏನ್ ಮಾಡತ್ತೆ ಅಂದ್ರೆ ಒಂಥರ ಕಂಟ್ರೋಲಿಂಗ್ ಸಿಸ್ಟಮ್ ತರ. ಅದು ಇಡೀ ಮಾಲಿಕ್ಯೂಲ್ದು ಇಡೀ ಕಂಪೌಂಡ್ ಪ್ರಾಪರ್ಟೀಸ್ ಅನ್ನ ಈ ಹೆಟೆರೋ ಆಟಮ್ ಡಿಸೈಡ್ ಮಾಡತ್ತೆ. ಅದ್ ಯಾವ ರೀತಿ ಇರತ್ತೆ ಅನ್ನೋದ್ರ ನೋಡ್ಕೊಂಡು ಇಡೀ ಕಂಪೌಂಡ್ ಪ್ರಾಪರ್ಟಿಯನ್ನ ಎಕ್ಸಿಬಿಟ್ ಮಾಡತ್ತೆ. ಸೊ ವಿ ಸೇ properties of the compound are attributed to the functional group or heteroatom present in that compound. Irrespective of size, ಎಷ್ಟು ದೊಡ್ಡದು ಬೇಕಾದ್ರೂ ಇರಲಿ, catenation we discussed in the last class, correct? Carbon can form large molecules irrespective of the size and nature of the carbon chain. ಎಷ್ಟಾದ್ರೂ ದೊಡ್ಡದಿರ್ಲಿ or ಎಷ್ಟಾದ್ರೂ ಬ್ರಾಂಚ್ ಇರ್ಲಿ, ರಿಂಗ್ ಇರ್ಲಿ, ಏನೇ ಇರ್ಲಿ, irrespective of the size, shape and nature of the carbon chain, this heteroatom will decide the property of this compound. So we can say properties are attributed to the functional group present in the compound. Okay. Next is homologous series. A group or family of organic compounds that have same functional group and show similar chemical properties, and each successive member differs by a CH2 unit. What is homologous series? A group or family of organic compounds that have same functional group and show similar chemical properties. Because of same functional group, all the compounds present in a series show similar chemical properties, and each successive member differs by a CH2 unit. You can see in this picture, first member is methane. This is alkane series, and first member of alkane series is methane. And if you try to find out the difference between these two, it will be a CH2 unit. This is C2H6, correct? If you subtract this from this, we will get CH2. And if you subtract this from this,
Again, we will get CH2. So we can say each successive member differs by a CH2 unit. ಪ್ರತಿಯೊಂದು ಮೆಂಬರ್ದು ಡಿಫ್ರೆನ್ಸ್ ನೆಕ್ಸ್ಟ್ ಮೆಂಬರಿನ ಮತ್ತೆ ಪ್ರೀವಿಯಸ್ ಮೆಂಬರ್ದು ಡಿಫ್ರೆನ್ಸ್ ಅನ್ನ ನಾವು ತಗೊಂಡ್ರೆ ಅದು CH2 ಯೂನಿಟ್ ಅಲ್ಲೇ ಇರುತ್ತೆ. ಅಂದ್ರೆ ನಾವು ಯಾವುದೇ ಒಂದು we can consider any compound. For example, we can consider propane. If we add CH2 to propane, we will get the next member of this series, that is butane. If we add one more CH2 to this, then we will get the next member, that is pentane. By adding CH2 to the compound, we will get the next member. If we want the previous member, then we have to subtract CH2. Ashte. So we can say each successive member differs by a CH2 unit, and this series is called homologous series. ಈಗ ಅಲ್ಕೇನ್ ಅಂತ ತಗೊಂಡ್ರೆ ಇಲ್ಲಿ ಬೇರೆ ಯಾವುದು ಫಂಕ್ಷನಲ್ ಗ್ರೂಪ್, ಸ್ಪೆಸಿಫಿಕ್ ಫಂಕ್ಷನಲ್ ಗ್ರೂಪ್ ಅಥವಾ ಹೆಟಿರೋ ಆಟಮ್ ಪ್ರೆಸೆಂಟ್ ಇಲ್ಲ, ಕಾರ್ಬನ್ ಅಂಡ್ ಹೈಡ್ರೋಜನ್ ಮಾತ್ರ ಅಲ್ವಾ. ಬಟ್ ಸಿಂಗಲ್ ಬಾಂಡ್ ಇದೆ, ಇದೆಲ್ಲದರಲ್ಲೂ ಸಿಂಗಲ್ ಬಾಂಡ್ ಇದೆ, ಅಂಡ್ ಡಿಫರೆನ್ಸ್ ಬಿಟ್ವೀನ್ ಟೂ ಸಕ್ಸೆಸಿವ್ members is a CH2 unit. So they are called, together they are called homologous series of alkanes. Idu alkane series. Similarly, we have series of alkenes. ನಾವು ನಿನ್ನೆ ವರ್ಡ್ ರೂಟ್ ಅನ್ನ ನೋಡಿದ್ವಿ ಅಲ್ವಾ. ಸಾರಿ, ನಾನು ನಿನ್ನೆ ಅದನ್ನ ವರ್ಡ್ ರೂಟ್ ಅನ್ನ ಪ್ರಿಫಿಕ್ಸ್ ಅಂತ ಹೇಳಿದ್ದೆ, ಮೈ ಮಿಸ್ಟೇಕ್. ಅದು ವರ್ಡ್ ರೂಟ್ ಆಗ್ಬೇಕು, ಅದು ವರ್ಡ್ ರೂಟ್. ಪ್ರಿಫಿಕ್ಸ್ ವಿಲ್ ಬಿ ಸಮಥಿಂಗ್ ಡಿಫ್ರೆಂಟ್, ಆಯ್ತಾ. ವರ್ಡ್ ರೂಟ್ ನಾವು ನೋಡಿದ್ವಿ, ಅದರಲ್ಲಿ ಮಿತ್, ಈತ್, ಪ್ರೋಪ್, ಬ್ಯೂಟ್ ಇದೆಲ್ಲದನ್ನು ನೋಡಿದ್ವಿ ಅಲ್ವಾ. ಸೊ ಅದು ಒಂದು ಸೀರೀಸ್ ತರನೇ ಇದೆ. 1 2 3 4 5 6 7 8 ಈ ತರ ನಂಬರ್ ಆಫ್ ಕಾರ್ಬನ್ಸ್ ಎಷ್ಟಿದೆ ಅನ್ನೋದನ್ನ ನೋಡಿ we name the compound, ಹೌದಾ. and the word root used are ಮಿತ್, ಇತ್, ಪ್ರೋಪ್, ಬ್ಯೂಟ್ ಅದು, ಹೌದಾ. ಸೊ ಆ ವರ್ಡ್ ರೂಟ್ ಅನ್ನ ನಾವು ಇಟ್ಕೊಂಡು we can construct a series based on the functional group in that series, or ಡಬಲ್ ಬಾಂಡ್ ಆರ್ ಟ್ರಿಪಲ್ ಬಾಂಡ್, ಸಿಂಗಲ್ ಬಾಂಡ್ ಏನಿದೆ ಅಂತ ನೋಡಿ ನಾವು ಒಂದು ಸೀರೀಸ್ ಅನ್ನ ಕನ್ಸ್ಟ್ರಕ್ಟ್ ಮಾಡಬಹುದು ಬೈ ಆಡಿಂಗ್ CH2 or subtracting CH2. ನಾವು ಅದರದ್ದು ಹಿಂದ್ಗಡೆ ಅಥವಾ ನೆಕ್ಸ್ಟ್ ಪ್ರೀವಿಯಸ್ ಆರ್ ನೆಕ್ಸ್ಟ್ ಮೆಂಬರ್ ಅನ್ನ ಫೈಂಡ್ ಔಟ್ ಮಾಡಬಹುದು. ಈ ರೀತಿ ಈಚ್ ಟೈಪ್ ಆಫ್ ಹೈಡ್ರೋಕಾರ್ಬನ್ಸ್ ವಿಲ್ ಹ್ಯಾವ್ ಇಟ್ಸ್ ಓನ್ ಸೀರೀಸ್. ನೆಕ್ಸ್ಟ್ ನಾವು ಬೇರೆ ಬೇರೆದನ್ನು ಸ್ಟಡಿ ಮಾಡ್ತೀವಿ. ಅಂಡ್ ಇದ್ರದ್ದು ಪ್ರಾಪರ್ಟೀಸ್ ಏನು ಅಂತ ಅಂದ್ರೆ, ಮೆಲ್ಟಿಂಗ್ ಪಾಯಿಂಟ್ ಅಂಡ್ ಬಾಯ್ಲಿಂಗ್ ಪಾಯಿಂಟ್ ಇನ್ಕ್ರೀಸಸ್ ಆಸ್ ವಿ ಮೂವ್ ಅಪ್ ಇನ್ ದ ಸೀರೀಸ್. ಅಂದ್ರೆ ಇವಾಗ ನಾವು CH4 ಅಂತ ತಗೊಂಡ್ರೆ ಫಸ್ಟ್ ಮೆಂಬರ್ ಇದು. ನಾವು ಸೆಕೆಂಡ್ ಮೆಂಬರಿಗೆ ಹೋದ್ರೆ CH4 ಗಿಂತ ಈಥೇನ್ದು ಅಂದ್ರೆ ಮೀಥೇನ್ಗಿಂತ ಈಥೇನ್ದು ಮೆಲ್ಟಿಂಗ್ ಪಾಯಿಂಟ್ ಅಂಡ್ ಬಾಯ್ಲಿಂಗ್ ಪಾಯಿಂಟ್ ಜಾಸ್ತಿ ಆಗತ್ತೆ. ಯಾಕೆ ಜಾಸ್ತಿ ಆಗತ್ತೆ? ಯಾಕೆ ಅಂತ ಅಂದ್ರೆ ಮೊಲಿಕ್ಯುಲರ್ ಮಾಸ್ ಇನ್ಕ್ರೀಸ್ ಆಗ್ತಾ ಇದೆ, ಹೌದಾ. CH2 ಆಡ್ ಆಗ್ತಾ ಇದೆ. ಸೊ ಮಾಸ್ ಇನ್ಕ್ರೀಸ್ ಆಗ್ತಾ ಇದೆ ಅಂತ ಅಂದ್ರೆ ಫೋರ್ಸ್ ಆಫ್ ಅಟ್ರಾಕ್ಷನ್ ಜಾಸ್ತಿ ಆಗತ್ತೆ. ಸೊ ಮೆಲ್ಟಿಂಗ್ ಪಾಯಿಂಟ್ ಅಂಡ್ ಬಾಯ್ಲಿಂಗ್ ಪಾಯಿಂಟ್ ಇನ್ಕ್ರೀಸ್ ಆಗತ್ತೆ. ದಟ್ಸ್ ವೈ ವಿ ಕ್ಯಾನ್ ಸಿ ಗ್ರಾಜುವಲ್ ಇನ್ಕ್ರೀಸ್ ಇನ್ ದ ಮೆಲ್ಟಿಂಗ್ ಪಾಯಿಂಟ್ ಅಂಡ್ ಬಾಯ್ಲಿಂಗ್ ಪಾಯಿಂಟ್ ಆಸ್ ವಿ ಮೂವ್ ಅಪ್ ಇನ್ ದ ಸೀರೀಸ್, ಆಯ್ತಾ. And chemical properties of all the compounds in a series are same. If you take ethane and this one pentane, their chemical properties will be same because of same functional group. Or ಇದರಲ್ಲಿ ಯಾವುದು ಫಂಕ್ಷನಲ್ ಗ್ರೂಪ್ ಅಂತ ಏನು ಇಲ್ಲ, ಬಟ್ ಸಿಂಗಲ್ ಬಾಂಡ್ ಇದೆ. belongs to, both of them belong to alkane family. So they exhibit similar chemical properties. Both ethane and pentane will exhibit similar chemical properties. ಹಾಗೆ ನಾವು ನೊಮೆನ್ಕ್ಲೇಚರ್ ಅಂತ ನೋಡೋದಿದ್ರೆ, ಇವಾಗ ನಾವು ಹೋಮೋಲೋಗಸ್ ಸೀರೀಸ್ ಅನ್ನ ನೋಡಿದ್ವಿ ಅಂಡ್ ವಿ ಆಲ್ಸೋ ಸ್ಟಡಿಡ್ ಅಬೌಟ್ ವರ್ಡ್ ರೂಟ್. ಬಟ್ ಹೌ ಡು ವಿ ನೇಮ್ ದ ಕಂಪೌಂಡ್ಸ್?
ಅದನ್ನೇ ನಾವು ನೊಮೆನ್ಕ್ಲೇಚರ್ ಅಂತ ಕರಿತೀವಿ. ನೊಮೆನ್ಕ್ಲೇಚರ್ ಈಸ್ ನಥಿಂಗ್ ಬಟ್ ನೇಮಿಂಗ್ ಅ ಕಾರ್ಬನ್ ಕಾಂಪೌಂಡ್ ಆರ್ ಎನಿ ಕಾಂಪೌಂಡ್. ಆಯ್ತಾ, ಅದನ್ನ ನೊಮೆನ್ಕ್ಲೇಚರ್ ಅಂತ ಕರಿತೀವಿ. ಅದಕ್ಕೆ ನಾವು ಫ್ಯೂ ಸ್ಟೆಪ್ಸ್ ಅನ್ನ ನೋಡಬಹುದು. ಫಸ್ಟ್ ಸ್ಟೆಪ್ ಅಂದ್ರೆ ಕೌಂಟ್ ಟೋಟಲ್ ನಂಬರ್ ಆಫ್ ಕಾರ್ಬನ್ ಆಟಮ್ಸ್ ಇನ್ ಅ ಕಂಪೌಂಡ್ ಅಂಡ್ ಯೂಸ್ ಅಪ್ರೋಪ್ರಿಯೇಟ್ ವರ್ಡ್ ರೂಟ್. ಅಂದ್ರೆ ಫಾರ್ ಎಕ್ಸಾಂಪಲ್ ಈಗ ಹೀಗಿದೆ, ಆಯ್ತಾ. ಸೊ ಇದರಲ್ಲಿ ಟೋಟಲ್ ನಂಬರ್ ಆಫ್ ಕಾರ್ಬನ್ ಆಟಮ್ಸ್ ಎಷ್ಟು? 3 ಇದೆ. ಇಫ್ ದ ನಂಬರ್ ಆಫ್ ಕಾರ್ಬನ್ಸ್ ಇನ್ ದಿಸ್ ಕಂಪೌಂಡ್ ಇಸ್ 3, ದೆನ್ ವಿ ಯೂಸ್ ದ ವರ್ಡ್ ರೂಟ್ ಪ್ರೋಪ್. ವರ್ಡ್ ರೂಟ್ ನೆನ್ಪಿಟ್ಕೊಳ್ಬೇಕು ಅಂತ ನಾನು ಲಾಸ್ಟ್ ಕ್ಲಾಸಲ್ಲೇ ಹೇಳಿದ್ದೆ ಅಲ್ವಾ. ಸೊ ವರ್ಡ್ ರೂಟ್ ಅನ್ನ ತಗೊಂಡು ನೆಕ್ಸ್ಟ್ ಈಗ ಇಲ್ಲಿ ಸಿಂಗಲ್ ಬಾಂಡ್ ಹೈಡ್ರೋಜನ್ ಎಷ್ಟು ಇದೆಯೋ ಅದೆಲ್ಲದನ್ನು ಪ್ರತಿ ಕಾರ್ಬನ್ನಿಗೆ ವೇಲೆನ್ಸಿ ಸ್ಯಾಟಿಸ್ಫೈ ಆಗೋ ಥರದಲ್ಲಿ ಡಿಸ್ಟ್ರಿಬ್ಯೂಟ್ ಮಾಡ್ತಾ ಹೋಗಬೇಕು. ಸೊ ಹೈಡ್ರೋಜನ್ 8 ಇದೆ. ನಾನು ಇಲ್ಲಿ ಏನ್ ಮಾಡ್ತೀನಿ, 3 at the ends and 2 for the central carbon atom. Count ಮಾಡಿ. Each carbon has 4 bonds. Its valency is satisfied. ಹೌದಾ? 4 bonds ಆಗಿದೆ. So this carbon atom has 4 bonds and its valency is satisfied. And if you consider the second carbon atom, it also has 4 bonds. Similarly, this third carbon also has 4 bonds. So ಎಲ್ಲ ಕಾರ್ಬನ್ ಆಟಮ್ದು ವೇಲೆನ್ಸಿ ಸ್ಯಾಟಿಸ್ಫೈ ಆಗಿದೆ and there is no double bond between any carbon atoms. So we can say this belongs to alkane family. ಈಗ ವರ್ಡ್ ರೂಟ್ ಪ್ರೋಪ್ ಅಂತ ಗೊತ್ತಾಗಿದೆ and alkane ಆಗಿರೋದಕ್ಕೆ we should use the suffix ane. This is the suffix we use to name alkane compounds because alkane has ane in it. So ನಾವೇನ್ ಮಾಡ್ತೀವಿ, ane, propane, ವರ್ಡ್ ರೂಟ್ ಪ್ಲಸ್ ಸಫಿಕ್ಸ್, ಈ ಒಂದು ಕಂಪೌಂಡ್ ಅನ್ನ ನೇಮ್ ಮಾಡೋದಿಕ್ಕೆ ನಾವು ಈ ರೀತಿಯಾಗಿ ಏನು ವರ್ಡ್ ರೂಟ್ ಮತ್ತೆ ಸಫಿಕ್ಸ್ ಅನ್ನ ತಗೊಳ್ತೀವಿ. ಹಾಗೇನೆ ಇನ್ ಕೇಸ್ ಆಫ್ ಅಲ್ಕೀನ್ಸ್, ವರ್ಡ್ ರೂಟ್ ಪ್ಲಸ್ ene ಫಾರ್ ಅಲ್ಕೀನ್ಸ್. ಹೌದಾ, ಇಲ್ಲೇನಾಯ್ತು, ಅಲ್ಕೇನ್ಸಿಗೆ ವರ್ಡ್ ರೂಟ್ ಪ್ಲಸ್ ane ಇತ್ತು, ಸಫಿಕ್ಸ್ ane ಇತ್ತು. ಅಲ್ಕೀನ್ಸಿಗೆ ವರ್ಡ್ ರೂಟ್ ಪ್ಲಸ್ ene. ಫಾರ್ ಎಕ್ಸಾಂಪಲ್ ಈಗ ಇಲ್ಲೇನೆ ಇದು C3H6 ಇತ್ತು ಅಂತ ಅಂದ್ರೆ ಆಗ ಏನಾಗತ್ತೆ, ಇಲ್ಲೊಂದು ಹೈಡ್ರೋಜನ್ ಕಡಿಮೆ ಮಾಡಿ ನಾವು ಇಲ್ಲಿ ಡಬಲ್ ಬಾಂಡ್ ಹಾಕ್ತೀವಿ. ಸೊ ಇದೇನಾಯ್ತು, ಪ್ರೋಪ್. 3 carbon atoms are there, so the word root will be pro. But here there is a double bond between 2 carbon atoms. So this is an alkene family member. ಅದಕ್ಕೆ ನಾವೇನ್ ಮಾಡಬೇಕು, we should use the suffix ene. This becomes propene. And for alkynes, word root plus yne suffix is used. ಇಲ್ಲೇ ಟ್ರಿಪಲ್ ಬಾಂಡ್ ಇತ್ತು ಅಂತ ಅಂದ್ರೆ ಇದು ಅಲ್ಕೇನ್ ಆಗಿತ್ತು ಅಲ್ವಾ. C3H6 ಅಂದ್ರೆ ಇದು
alkene structure ಆಯ್ತು. So ಇಲ್ಲಿ 6 hydrogen atoms ಇದೆ and 3 carbon atoms are there. So the molecular formula will be C3H6 and chemical name will be propene. For alkynes, ಇವಾಗ C3H4 ಆಯ್ತು. ನಾವು ಜನರಲ್ ಫಾರ್ಮುಲಾ ನೆನ್ಪು ಮಾಡ್ಕೊಳ್ಳಿ. ನಂಬರ್ ಆಫ್ ಕಾರ್ಬನ್ಸ್ ಎಷ್ಟಿದೆ ಅದ್ರದ್ದು ಟ್ವೈಸ್ ದ ನಂಬರ್ ಆಫ್ ಕಾರ್ಬನ್ ಆಟಮ್ಸ್ -2 is the number of hydrogen atoms for alkynes. ಹೌದಾ? So this will become C3H4 and we have to write triple bond between two carbon atoms. So this will become an alkyne. So idu alkyne ಆಯ್ತು. For alkynes, word root again it is pro, but we should add the suffix YNE for alkyne. So this will become propyne. I hope nomenclature is clear for alkanes, alkenes and alkynes. So ಈ ರೀತಿ number of carbon atoms ಅನ್ನ count ಮಾಡಬೇಕು. Then we have to look for single, double or triple bond. Then name them with the help of word root and appropriate suffix. If any functional group is attached to the compound, then its name will add as a prefix or suffix. ಯಾವುದಾದ್ರೂ functional group ಇದ್ರೆ, compound ಅಲ್ಲಿ ಯಾವುದೇ functional group ಇದ್ರೆ, then we should take or consider the name of that functional group as a prefix or suffix. ಅದನ್ನು ನಾವು ನೋಡೋಣ. And while adding prefix, not prefix, while adding suffix, we should always consider vowel. ಅದು ಏನು ಅನ್ನೋದನ್ನ ನಾವು ಇವಾಗ ನೋಡ್ತಾ ಹೋಗೋಣ. So these are the classification of hydrocarbons based on the functional group present in the compound. Alkanes ಅಂತ ಅಂದ್ರೆ generally hydrocarbons are named as R. R dash represents alkyl group. Alkyl group is nothing but carbon chain. Okay? And if all the valencies of carbon atoms are satisfied by hydrogen, then it is called alkanes, and general formula for alkanes is RH. There is no heteroatom present in this compound, so it is represented as RH. And example is CH3, correct? So for alkanes, RH, CH3 is an example, and common name is ethane. And the suffix used here is ANE, like I said earlier, correct? And for alkenes, RR-C, double bond, CRR-, or we can consider R, double bond, CH. Not really. We can write R, C double bond, C, R-. Okay? R and R- are alkyl groups, or they may be hydrogen atoms, but we have to clearly mention the double bond between two carbon atoms. And example for alkenes is CH2, that is ethene, or it is also called as ethylene, and the suffix used is ENE. For alkynes, RC triple bond. Similarly, if we write
R, C, triple bond C, R dash, R dash are alkyl groups. I have written here, okay? R, wherever you see R, you just understand that it's an alkyl group, okay? Carbon chain. So if there is a triple bond between two carbon atoms, then it belongs to alkynes, and the suffix used for alkynes is YNE. And fourth category is arenes. If carbon chain, not carbon chain, if the compound is cyclic in nature, ಈ ತರ ಒಂದು cyclic compound ಇದ್ರೆ, they are called as arenes. Carbon compounds in cyclic form are called arenes with double bond. ಆಯ್ತಾ? ಇಲ್ಲಿ ಡಬಲ್ ಬಾಂಡ್ ಇರುತ್ತೆ. ಸೊ ಅದನ್ನ ನಾವೇನಂತ ಕರಿತೀವಿ? ಅರೀನ್ಸ್ ಅಂತ ಕರಿತೀವಿ. ಈ ಅರೀನ್ಸಿಗೆ ನಾವು ಏನು ಯೂಸ್ ಮಾಡ್ತೀವಿ? ENE. ಬಟ್ ನಮ್ಗೆ ಮೊಲಿಕ್ಯುಲರ್ ಫಾರ್ಮುಲಾ ಬರ್ದಾಗ್ಲೇನೆ ನಾವು ಪ್ರಾಕ್ಟೀಸ್ ಮಾಡ್ತಾ ಹೋದ ಹಾಗೆ ಇದು ಎರೀನ್ಸಾ ಅಥವಾ ಅಲ್ಕೀನ್ಸಾ ಅಂತ ಗೊತ್ತಾಗತ್ತೆ, ಬಿಕಾಸ್ ಸಫಿಕ್ಸ್ ಈಸ್ ಸೇಮ್ ಫಾರ್ ಬೋತ್ ಅಲ್ಕೀನ್ಸ್ ಅಂಡ್ ಅರೀನ್ಸ್. ಹೌದಾ? ಬಟ್ the only difference is alkenes will be a straight chain compounds and arenes are cyclic compounds. Unsaturated cyclic compounds are arenes. Aita, next is alkyl halides. If any halogen atom is attached to carbon compound, then they are called alkyl halides. And R is the alkyl group. X is the heteroatom, which is a halogen here. X generally represents halogens. Halogens andre chlorine, fluorine, bromine or iodine. ಇದರಲ್ಲಿ ಈ ನಾಲ್ಕನ್ನು ನಾವು ಹ್ಯಾಲೋಜನ್ಸ್ ಅಂತ ಕರಿತೀವಿ. ಇದರಲ್ಲಿ ಯಾವುದೇ ಪ್ರೆಸೆಂಟ್ ಇದ್ರೂ, ಫಾರ್ ಎಕ್ಸಾಂಪಲ್, here you can see the example, CH3, CH2, Cl, chlorine is attached here, replacing one hydrogen from this ethane molecule. ಇಥೇನ್ ಇಂದ ಒಂದು ಹೈಡ್ರೋಜನ್ ಅನ್ನ ರೀಪ್ಲೇಸ್ ಮಾಡಿ ಕ್ಲೋರಿನ್ ಬಂದು ಕೂತಿದೆ. ಸೊ ನಾವು ಇದನ್ನ ಏನಂತ ನೇಮ್ ಮಾಡ್ತೀವಿ? ಇಥೈಲ್ ಕ್ಲೋರೈಡ್ ಆರ್ ಕ್ಲೋರೋ ಈಥೇನ್. ಯೂಶ್ವಲಿ ಹ್ಯಾಲೋಜನ್ಸ್ ಇದ್ದಾಗ ಯಾವುದೇ ಹ್ಯಾಲೋಜನ್, ಇದೆಲ್ಲದನ್ನು ನಾವು ಇನ್ ಜನರಲ್ ಹ್ಯಾಲೋಜನ್ ಅಂತ ಕರಿತೀವಿ. ಯಾವುದೇ ಹ್ಯಾಲೋಜನ್ ಇದ್ದಾಗ ಫಸ್ಟು ಅದನ್ನ ನಾವು, ಈಗ ಕ್ಲೋರಿನ್ ಇದ್ರೆ ಕ್ಲೋರೋ, ಬ್ರೋಮಿನ್ ಇದ್ರೆ ಬ್ರೋಮೋ, ಫ್ಲೋರಿನ್ ಇದ್ರೆ ಫ್ಲೂರೋ, ಹೀಗೆ ಅಯೋಡಿನ್ ಇದ್ರೆ ಅಯೋಡೋ, ಹೀಗೆ ನೇಮ್ ಮಾಡಿ ನಂತರ ಕಾರ್ಬನ್ ಚೈನ್ ಅನ್ನ ಬರಿತೀವಿ. ಹ್ಯಾಲೋ ಫಾಲೋಡ್ ಬೈ ಕಾರ್ಬನ್ ಚೈನ್. ಇದು ಹ್ಯಾಲೋಜನ್ ಅಂದ್ರೆ ಅಲ್ಕೈಲ್ ಹ್ಯಾಲೈಡ್ಸ್ ಅನ್ನ ನೇಮ್ ಮಾಡೋದು. ಅದೇ ರೀತಿ ಇಫ್ carbon compound is cyclic in nature, then halogen attached plus arene. ಅಂದ್ರೆ ಇವಾಗ ಈ ಒಂದು ಸ್ಟ್ರಕ್ಚರ್ ಅನ್ನ ನೀವು ನೋಡಿದ್ರೆ ಇಲ್ಲೇನಿದೆಯಲ್ಲ, ಇದನ್ನ ನಾವು ಬೆನ್ಝೀನ್ ಅಂತ ಕರಿತೀವಿ. C6H6 is its molecular formula. ಓಕೆ, ಇದರದ್ದು ಮೊಲಿಕ್ಯುಲರ್ ಫಾರ್ಮುಲಾ C6H6 ಇರುತ್ತೆ. ಸೊ ಇದಕ್ಕೆ ಯಾವುದೇ ಒಂದು ಹ್ಯಾಲೋ ಅಂದ್ರೆ ಹ್ಯಾಲೋಜನ್ ಅಟ್ಯಾಚ್ ಆಗಿದ್ದಿದ್ರೆ ಹ್ಯಾಲೋ ಅರೀನ್. ಇಲ್ಲಿ ಬೆನ್ಸಿನ್ ಬದಲಿಗೆ ಬೇರೆ ಬೇರೆ ಕಂಪೌಂಡ್ಸು ಇರುತ್ತೆ, ಟಾಲಿನ್ ಇರುತ್ತೆ ಅಥವಾ ಬೇರೆ ಹಲವಾರು ಈ ತರ ಒಂದು ಅರಿನ್ ಕಂಪೌಂಡ್ಸ್ ಸಾಕಷ್ಟಿದೆ. ಸೊ ಆ ಕಂಪೌಂಡ್ಸ್ ನೇಮ್ ಅನ್ನ ನಾವು ಫಸ್ಟ್ ಹ್ಯಾಲೋ ಅಂತ ಬರ್ಕೊಂಡು ಇದನ್ನ ಇನ್ ಜನರಲ್ ಹ್ಯಾಲೋ ಅಂತ ಕರೀತಾರೆ. ಹ್ಯಾಲೋಜನ್ಸ್, ಸೊ ಶಾರ್ಟ್ ಆಗಿ ಹ್ಯಾಲೋ, ಕ್ಲೋರೋ, ಬ್ರೋಮೋ, ಫ್ಲೂರೋ, ಅಯೋಡೋ ಈ ತರ ಬರ್ಕೊಂಡು ಅದಾದ್ಮೇಲೆ ಕಂಪೌಂಡ್ ಹೆಸರನ್ನ ಬರಿಬೇಕು. ಸೊ ದಿಸ್ ವಿಲ್ ಬಿಕಮ್ ಕ್ಲೋರೋ ಬೆನ್ಝೀನ್. ದಿಸ್ ಈಸ್ ಬೆನ್ಝೀನ್, ಬಟ್ ಹಿಯರ್ one hydrogen atom is replaced by chlorine atom, so this will become chlorobenzene.
and the suffix, not suffix, here this is a prefix. Prefix used here is halo. Athava, if we name it as a suffix, then it will become halide. ಇಲ್ಲಿ ಬರ್ದಿದೆ ಅಲ್ವಾ, ethyl chloride. Chloroethane or ethyl chloride. Both are correct. Okay. But halide ಏನಾಗತ್ತೆ, suffix ಆಗತ್ತೆ and halo prefix ಆಗತ್ತೆ. ನೆಕ್ಸ್ಟ್ ಆಲ್ಕೋಹಾಲ್ ಇದೆ. ಆಲ್ಕೋಹಾಲಿಗೆ ಆರ್ ಅಲ್ಕೈಲ್ ಗ್ರೂಪ್ ಅಟ್ಯಾಚ್ ಟು OH ಅದಿದ್ರೆ ನಾವೇನಂತ OH ಅಟ್ಯಾಚ್ ಆಗಿದ್ದಿದ್ರೆ, ಅಂದ್ರೆ ಎಕ್ಸಾಂಪಲ್ ಹೇಳ್ಬೇಕು ಅಂತ ಅಂದ್ರೆ CH3OH, ಇಲ್ಲಿ CH4 ಇರಬೇಕಾಗಿತ್ತು, ಬಟ್ ಒಂದು ಹೈಡ್ರೋಜನ್ ಅನ್ನ OH ರೀಪ್ಲೇಸ್ ಮಾಡ್ತಾ ಇದೆ. So they are called alcohols. Hydrogen atom displaced by an OH group. So ಅಲ್ಲಿ ನಾವು ಅದನ್ನ ಏನಂತ ಕರಿತೀವಿ, ಆಲ್ಕೋಹಾಲ್ ಅಂತ ಕರಿತೀವಿ. So the suffix used here is OL. Now we have to pay attention to the vowel present in the name of compound. For example, ಇದರದ್ದು ನೇಮ್ ಮೀಥೇನ್ ಅಂತ ಇತ್ತು, ANE. But here OH group is attached to this carbon chain. ಹೌದಾ? So we should eliminate this E and add the suffix OL. E ಬರಿಬಾರ್ದು, just OL ಅಂತ ತಗೊಳ್ಬೇಕು. Suffix ಅನ್ನ ಯೂಸ್ ಮಾಡಬೇಕು, OL. Similarly, ಇದು ಫಿನಾಲ್ ಸ್ಟ್ರಕ್ಚರ್ ಆಯ್ತಾ. ಇಲ್ಲೇನಾಗಿದೆ, ಬೆನ್ಝೀನ್ ರಿಂಗ್ ಅಟ್ಯಾಚ್ಡ್ ವಿತ್ OH ಗ್ರೂಪ್. ಸೊ ಇದನ್ನ ಫಿನಾಲ್ ಅಂತ ಕರಿತೀವಿ. ಅಂದ್ರೆ ಎರೀನ್ ಇದೆ, ಎರೀನ್ ಜೊತೆಗೆ ಒಂದು OH ಇರೋದಕ್ಕೆ ಫಿನಾಲ್. ಹಿಯರ್ ಆಲ್ಸೋ ದ ಸಫಿಕ್ಸ್ ಯೂಸ್ಡ್ ಈಸ್ OL. ಓಕೆ, OH ಫಂಕ್ಷನಲ್ ಗ್ರೂಪ್ ಇದೆ ಅಂದ್ರೆ OL ಸಫಿಕ್ಸ್ ಯೂಸ್ ಮಾಡಬೇಕು. ಅಂಡ್ ವಿ ಶುಡ್ ಎಲಿಮಿನೇಟ್ ದ vowel present earlier in the name. Next is aldehydes. Aldehydes ಅಂತ ಅಂದ್ರೆ CH3 ಇತ್ತು. ನೆಕ್ಸ್ಟ್ ಇದು CH3CHO ಆಯ್ತು. ಹೇಗೆ ಅಂತ ಅಂದ್ರೆ CH3 C ಡಬಲ್ ಬಾಂಡ್ O H ಆಗಿ ಬರಿಬೇಕು. CHO ಅಂದ್ರೆ C ಮತ್ತೆ O ಮಧ್ಯ ಡಬಲ್ ಬಾಂಡ್ ಇರುತ್ತೆ. And hydrogen will be attached to the same carbon atom, which is attached to oxygen by double bond. And this is called aldehyde group, functional group. And ಇದನ್ನ ನಾವು ಹೇಗೆ ನೇಮ್ ಮಾಡೋದು ಅಂದ್ರೆ, we use the suffix AL. ಆಯ್ತಾ. ಇಲ್ಲಿಗ ನಾವು AL ಅನ್ನ ಹಾಕಿದ್ರೆ, ಇವಾಗ ಇಲ್ಲಿ RCHO, R is alkyl group. Alkyl group attached to CHO is called, ಇಲ್ಲಿ ಎಕ್ಸಾಂಪಲ್ ನೋಡಿ, CH3CHO ಇದೆ. So this is called ethanol because two carbon atoms are there. So the word root should be eth, but CHO group is present in this compound, so it should end with AL. So this will become, this is ethane alva, and ethane ಇಂದ ನಮಗೆ ಈ ಕಂಪೌಂಡ್ ಸಿಕ್ಕಿರೋದು. So this will become ethanol. ಈ ಅನ್ನ ನಾವು ಬರಿಬಾರ್ದು. Instead, we should write AL because CHO group is there. ಹೀಗೆ ನಾವು ನೇಮ್ ಮಾಡಬೇಕು. And for ketones, C double bond O.
C double bond O. ಈಗ CH3 CH2 CH3 ಇದೆ. This is propane, correct? And CH3 C double bond O CH3 ಇದೆ. So the functional group present in this compound is C double bond O. Sometimes you can see just CO written somewhere. Aita? But this represents a ketone group. If CO is written, then you just have to understand that ketone is present in this compound. Aita? This is a ketone. So, ಈ ಕೀಟೋನ್ ಅನ್ನ ನಾವು ಹೇಗೆ ನೇಮ್ ಮಾಡೋದು ಅಂತ ಅಂದ್ರೆ ಇನ್ ಜನರಲ್ R'(C double bond O ಅಂತ ಬರೀತೀವಿ. ಸೊ ದಿಸ್ ಈಸ್ R, ದಿಸ್ ವಿಲ್ ಬಿ R'. COದು ಎರಡೂ ಕಡೆಗೆ alkyl group should be present on both sides of C double bond O. ಇದು ಕೀಟೋನ್ದು ಕಂಡೀಷನ್. C double bond O ಅಕ್ಕಪಕ್ಕದಲ್ಲಿ ಎರಡೂ ಕಡೆಗೂ ಅಲ್ಕೈಲ್ ಗ್ರೂಪ್ ಪ್ರೆಸೆಂಟ್ ಇರಬೇಕು. ಚೈನ್ ಎಷ್ಟು ಲಾಂಗ್ ಆದ್ರೂ ಇರಬಹುದು. ಇಲ್ಲಿ ಜಸ್ಟ್ CH3 ಇದೆ, ನೆಕ್ಸ್ಟ್ CH3 CH2 ಒಂದ್ ಸೈಡ್ ಇದ್ದು CO ಬಂದು ನೆಕ್ಸ್ಟ್ CH3 ಬರಬಹುದು, ಅವ್ರ ಇಲ್ಲೂ CH2 CH3 ಬರಬಹುದು. Alkyl group may be long, but condition is CO should contain alkyl group on both sides. ಆಯ್ತಾ? CO ಏನಾಗಿರ್ಬೇಕು, ಎರಡು ಕಡೆ ಅಲ್ಕೈಲ್ ಗ್ರೂಪ್ ಪ್ರೆಸೆಂಟ್ ಆಗಿರ್ಬೇಕು. ಸೊ ಈ ತರ ಕಂಪೌಂಡ್ ಅನ್ನ ನಾವು ಕೀಟೋನ್ಸ್ ಅಂತ ಕರಿತೀವಿ. ಅಂಡ್ ಸಫಿಕ್ಸ್ ಯೂಸ್ಡ್ ಹಿಯರ್ ಈಸ್ ಕೀಟೋನ್. ಇಲ್ಲಿ ಕೀಟೋನ್ ಅಲ್ಲೇನೆ ONE ಇದೆ, ಹೌದಾ? ಸೊ ಸಫಿಕ್ಸ್ ಯೂಸ್ಡ್ ಈಸ್ ಓನ್. ಇಲ್ಲಿ ಅಲ್ಡಿಹೈಡ್ ಅಲ್ಲಿ ಸ್ಟಾರ್ಟಿಂಗಿಗೆ AL ಇದೆ, ಸೊ ಅಲ್ಲಿಂದ ನಾವು AL ತಗೊಳ್ತೀವಿ. ಆಲ್ಕೋಹಾಲ್ ಅಲ್ಲಿ ಲಾಸ್ಟ್ ಅಲ್ಲಿ OL ಇದೆ, ಸೊ ನಾವು ಅಲ್ಲಿಂದ OL ಅಂತ ತಗೊಳ್ತೀವಿ. ಬಟ್ ಫಂಕ್ಷನಲ್ ಗ್ರೂಪ್ ಅಂಡ್ ದೇರ್ ಸಫಿಕ್ಸ್ ರಿಪ್ರೆಸೆಂಟ್ಸ್ ಡಿಫರೆಂಟ್ ಕ್ಲಾಸಿಫಿಕೇಶನ್ ಆಫ್ ಆರ್ಗ್ಯಾನಿಕ್ ಕಂಪೌಂಡ್ಸ್. ಆಯ್ತಾ? ಅದಕ್ಕೆ ನಾವು ಅದನ್ನ ಕರೆಕ್ಟ್ ಆಗಿ ಯಾವ ಫಂಕ್ಷನಲ್ ಗ್ರೂಪಿಗೆ ಯಾವ ಸಫಿಕ್ಸ್ ಅನ್ನೋದನ್ನ ನೆನಪಲ್ಲಿ ಇಟ್ಕೊಳ್ಳೇಬೇಕು. ಅಂಡ್ ದಿಸ್ ನೊಮೆನ್ಕ್ಲೇಚರ್ ಆಫ್ ಕಂಪೌಂಡ್ಸ್ ಈಸ್ ವೆರಿ 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 ಇಂಪಾರ್ಟೆಂಟ್. ಹೋಲ್ ಆರ್ಗ್ಯಾನಿಕ್ ಕೆಮಿಸ್ಟ್ರಿನೇ ಇದ್ರ ಬೇಸ್ಡ್ ಇರತ್ತೆ. ಆಯ್ತಾ? ಈ ಕಂಪೌಂಡ್ಸ್ ನೊಮೆನ್ಕ್ಲೇಚರ್ ಇದ್ರ ಬೇಸ್ಡ್ ಇರತ್ತೆ. ಹಾಗಾಗಿ ಇದನ್ನ ಕರೆಕ್ಟ್ ಆಗಿ ಪ್ರಾಕ್ಟೀಸ್ ಮಾಡಿ ಅರ್ಥ ಮಾಡ್ಕೊಳ್ಳಿ. ನೆಕ್ಸ್ಟ್ ಕಾರ್ಬಾಕ್ಸಿಲಿಕ್ ಆಸಿಡ್ಸ್. ಕಾರ್ಬಾಕ್ಸಿಲಿಕ್ ಆಸಿಡ್ ಅಂತ ಅಂದ್ರೆ RCOOH ಅಂತ ಇದ್ರೆ alkyl group attached to COOH is called carboxylic acids. ಈ ರೀತಿಯಾಗಿರತ್ತೆ. ಜನರಲ್ ಆಗಿ ನಾವು ಇಲ್ಲಿ ಓಕೆ, ಇದ್ರದ್ ನೇಮ್ ಹೇಳಿಲ್ಲ ಅಲ್ವಾ? ಸೊ ಇದು ಪ್ರೋಪೇನ್ ಆಗಿತ್ತು. ಪ್ರೋಪೇನ್ ಇಂದ ನಾವು ಇಲ್ಲಿ 2H2 ರಿಮೂವ್ ಆಗಿ ಡಬಲ್ ಬಾಂಡ್ O ಆಗಿದೆ. ಸೊ ನೇಮ್ ಆಫ್ ದಿಸ್ ಕಂಪೌಂಡ್ ಈಸ್ ಪ್ರೋಪೇನ್. ಇದ್ದಿದ್ದು ಈ E ಅನ್ನ ಬರಿಬಾರ್ದು. ವಿ ಶುಡ್ ನೆಗ್ಲೆಕ್ಟ್ ದಿಸ್ ವೊವೆಲ್ ಅಂಡ್ ರೈಟ್ ದ ಸಫಿಕ್ಸ್ ONE. Similarly, while writing carboxylic acid's name, we should consider the suffix oic acid, OIC acid, because this is carboxylic acids, correct? So we should write oic acid at the end of the name. For example, so CH3 ಇತ್ತು. This is ethane ಅಲ್ವಾ? ಹೌದಾ? ಬಟ್ ಇಲ್ಲಿ CH3 C double bond OOH, which is nothing but CH3 COOH. One oxygen atom will be bonded
by a double bond to carbon atom. Another is OH group. Okay. COOH ಅಂತ ಅಂದ್ರೆ ಎಲ್ಲದು ಸಿಂಗಲ್ ಬಾಂಡ್ ಇರೋದಿಲ್ಲ, ಒಂದು ಡಬಲ್ ಬಾಂಡ್ ಇರುತ್ತೆ, ಇನ್ನೊಂದು OH ಗ್ರೂಪ್ ಅಟ್ಯಾಚ್ ಆಗಿರುತ್ತೆ. ಇದೆಲ್ಲದನ್ನು ನಾವೇನಂತ ಕರಿತೀವಿ? ಕಾರ್ಬಾಕ್ಸಿಲಿಕ್ ಆಸಿಡ್ ಗ್ರೂಪ್ ಅಂತ ಕರಿತೀವಿ. ಅಂಡ್ ಈಗ ಇದೇನಾಯ್ತು? ಈಥೇನ್ ಇದ್ದಿದ್ದು ಈಥೇನೋಯಿಕ್ ಆಸಿಡ್. I used this suffix. Here I am ignoring this E. Delete the vowel present in the name and add the suffix. So this will become ethanoic acid. I hope nomenclature is clear to you all. Functional group ಯಾವುದು present ಇದೆ and their suffix or prefix. ಅದನ್ನ ನಾವು ಕರೆಕ್ಟ್ ಆಗಿ ನೆನಪಲ್ಲಿ ಇಟ್ಕೊಳ್ಬೇಕು. So next, chemical properties of carbon compounds. First one is combustion. Combustion andre enu? Heating in the presence of air. So carbon oxygen jote react agi it gives carbon dioxide. Along with carbon dioxide, heat will be evolved and light will be emitted in this reaction. So this is called oxidation reaction. And saturated hydrocarbons give clear flame. ಯಾವಾಗ ಸ್ಯಾಚುರೇಟೆಡ್ ಹೈಡ್ರೋಕಾರ್ಬನ್ಸ್ ಕಂಬಷನ್ ಆಗತ್ತೆ, ದೇ ಗಿವ್ ಕ್ಲಿಯರ್ ಫ್ಲೇಮ್. ಕ್ಲಿಯರ್ ಫ್ಲೇಮ್ ಅನ್ನ ನೀವು ನೋಡಿದಿರ ಅಲ್ವಾ? ನಾರ್ಮಲ್ ಆಗಿ ಆರೆಂಜ್ ಕಲರ್ದು ಫ್ಲೇಮ್ ಇರತ್ತೆ, ಆರ್ ಸ್ವಲ್ಪ ರೆಡಿಶ್ ಕಲರ್ ಫ್ಲೇಮ್ ಇರತ್ತೆ. ಹೌದಾ? ಕಲರ್ಸ್ ಬೇರೆ ಬೇರೆ ಕಲರ್ಸ್ ಅನ್ನ ನಾವು ಫ್ಲೇಮ್ ಅಲ್ಲಿ ನೋಡಬಹುದು. ಬ್ಲೂ ಫ್ಲೇಮ್ ನೋಡ್ತೀವಿ, ಯೆಲ್ಲೋ ಫ್ಲೇಮ್ ನೋಡ್ತೀವಿ. ಬಟ್ ಸ್ಯಾಚುರೇಟೆಡ್ ಹೈಡ್ರೋಕಾರ್ಬನ್ಸ್ ಗಿವ್ ಕ್ಲಿಯರ್ ಫ್ಲೇಮ್. ಸೊ ಅಲ್ಲಿ because of complete combustion, they give clear flame and produce carbon dioxide plus water. Whereas unsaturated hydrocarbons give yellow flame with lots of black smoke. ನೀವು ನೋಡಬಹುದು ಕೆಲವೊಂದು ಸಬ್ಸ್ಟೆನ್ಸ್ ಬರ್ನ್ ಆದಾಗ ಕಪ್ಪು ಹೊಗೆ ತುಂಬಾನೇ ಬರ್ತಾ ಇರತ್ತೆ. ಸೊ ಆ ಕಪ್ಪು ಹೊಗೆ ಆ ತರ ಬರ್ತಾ ಇದೆ ಅಂತ ಅಂದ್ರೆ ವಿ ಕ್ಯಾನ್ ಅಂಡರ್ಸ್ಟ್ಯಾಂಡ್ ದಟ್ it is an unsaturated compound. Okay na? Because of incomplete combustion, they produce carbon monoxide and soot. That black smoke is called soot. Alva? Adanna produce ಮಾಡೋದು unsaturated hydrocarbons. Illi CH4 is a saturated hydrocarbon. So when it undergoes combustion, it produces CO2, H2O, and along with this we get heat and light. Reaction product ಅಲ್ಲಿ ನಮಗೆ ಏನೇನ್ ಸಿಗತ್ತೆ? ಕಾರ್ಬನ್ ಡೈಆಕ್ಸೈಡ್ ಸಿಗತ್ತೆ, ವಾಟರ್ ಸಿಗತ್ತೆ, ಅದರ ಜೊತೆನಲ್ಲಿ ಹೀಟ್ ಮತ್ತೆ ಲೈಟ್ ಸಿಗ್ತಾ ಇರತ್ತೆ. ಬಟ್ ಇನ್ ಕೇಸ್ ಆಫ್ ಅನ್ಸ್ಯಾಚುರೇಟೆಡ್ ಹೈಡ್ರೋಕಾರ್ಬನ್ಸ್ ವಿ ಗೆಟ್ ಅ ಲಾಟ್ ಆಫ್ ಬ್ಲ್ಯಾಕ್ ಸ್ಮೋಕ್ ವಿತ್ ಹೀಟ್. ಅಂದ್ರೆ ಇಲ್ಲಿ ಏನಾಗ್ತಾ ಇರತ್ತೆ? ಇನ್ಕಂಪ್ಲೀಟ್ ಕಂಬಷನ್ ಆಗ್ತಾ ಇರತ್ತೆ, ಅಷ್ಟು ಸುಟ್ಟು ಹೋಗ್ತಾ ಇರೋದಿಲ್ಲ. ಹಾಗಾಗಿ ಇಲ್ಲಿ ಬ್ಲ್ಯಾಕ್ ಹೊಗೆ ಜಾಸ್ತಿ ಸಿಗ್ತಾ ಇರತ್ತೆ. ಸೊ ದಿಸ್ ಈಸ್ a reaction of carbon compounds. Next to oxidation. We have already studied about oxidation in the first chapter itself. What is oxidation? Oxidation is addition of oxygen or removal of hydrogen. Correct? And carbon compounds oxidized on combustions. ಇವಗಷ್ಟೇ ನಾವು ನೋಡಿದ್ವಿ carbon compounds can be oxidized when it is subjected to combustion. ಹೌದಾ? C plus O2 ಆಗ್ತಾ ಇತ್ತು ಅಂದ್ರೆ ಆಕ್ಸಿಜನ್ ಆಡ್ ಆಗ್ತಾ ಇದೆ, CO2 is producing in the reaction. ಹೌದಾ? ಸೊ ಕಾರ್ಬನ್ ಜೊತೆಗೆ ಆಕ್ಸಿಜನ್ ಆಡ್ ಆಗಿದೆ, that's why we get CO2. Addition of oxygen is called oxidation. So oxidation can be seen in organic compounds. Alcohols are converted to carboxylic acids by oxidation. Alcohols ಇವಗಷ್ಟೇ ನೋಡಿದ್ವಿ. ಹೌದಾ? Compounds having OH group in it are called alcohols and they can be converted to carboxylic acids by oxidation. You can see the reaction here. This is ethanol
upon treating with alkaline KMnO4, which is an oxidizing agent. KMnO4, both KMnO4 and K2Cr2O7, potassium dichromate, both these are oxidizing agents. So they give up oxygen to this compound, and addition of oxygen to this compound will take place. So we can say it is an oxidation reaction. So as a product, we will get CH3COOH, ethanoic acid. So we can say using alcohol, we can produce carboxylic acids. Ethanoic acid can be produced using ethanol and oxidizing agent. So we see that some substances are capable of adding oxygen to others. Here, this KMnO4 or K2Cr2O7, they are donating oxygen, and oxygen is getting added to this compound donated by these substances or compounds. Correct? So they are capable of adding oxygen to others, and that others is ethanol in this reaction. So they are called this KMnO4 or K2Cr2O7, which donate oxygen to other molecules or other compounds, are called oxidizing agents. KMnO4 and K2Cr2O7 are strong oxidizing agents. Alkaline potassium permanganate or acidified potassium dichromate are oxidizing alcohol to acids, that is adding oxygen to the starting material. Hence they are called oxidizing agents. And we can produce ethanoic acid by the oxidation of ethanol. Both ethanol and ethanoic acids are important compounds. Let's study about them. Before that, let's study addition reaction. This is another reaction shown by carbon compounds, hydrocarbons. Addition reaction is used for unsaturated hydrocarbons. For converting unsaturated hydrocarbons to saturated hydrocarbons, we can use addition reaction. In the presence of nickel or palladium, which are catalysts, these are the catalysts, we can add H2. For example, in this reaction, this is an unsaturated carbon compound, correct? R represents alkyl group or hydrogen. Hydrogen or alkyl group. And in the presence of this nickel catalyst, hydrogen will be added to this carbon atoms, and this unsaturated carbon compound will become saturated. ಇಲ್ಲಿ ಡಬಲ್ ಬಾಂಡ್ ಇದೆ and ಇಲ್ಲಿ ಯಾವುದೇ ಡಬಲ್ ಬಾಂಡ್ ಕಾಣಿಸ್ತಾ ಇಲ್ಲ. So we can say we can use addition reaction to produce saturated hydrocarbons from unsaturated hydrocarbons. Next is substitution reaction. Common in saturated hydrocarbons. ಇದು ಸ್ಯಾಚುರೇಟೆಡ್ ಹೈಡ್ರೋಕಾರ್ಬನ್ ಅಲ್ಲಿ ವೆರಿ ಕಾಮನ್. ಏನು ಸಬ್ಸ್ಟಿಟ್ಯೂಷನ್ ರಿಯಾಕ್ಷನ್ ಅಂದ್ರೆ ಎನಿ of the hydrogen atom can be replaced or displaced by some other atom. To produce different compounds is called substitution reaction, and this can be seen in saturated hydrocarbons. For example,
Here we have taken methane and adding chlorine molecule to it. As a product, we will get CH3Cl plus HCl. Here, we can replace all the hydrogen atoms present in methane. We can replace hydrogen one by one. First, let's consider H1, H2, H3, H4. First, we can replace H1 by chlorine. So this will become CH3Cl. 2, 3, 4 are still there. If we add another chlorine to this CH3Cl, we will get CH2Cl. So Cl, Cl, H4, H3. Another chlorine, if we add, then we will get CHCl3. You can observe increase in the number of chlorine atoms and decrease in the number of hydrogen atoms, and at the end we get CCl4. All the hydrogen atoms in CH4 are replaced by chlorine, and this is called substitution reaction. Next is ethanol and ethanoic acid. Ethanol is an alcohol, and properties of ethanol is, here this is carbon attached to 3 hydrogen atoms, another carbon attached to 2 hydrogen, and this red ball is oxygen atom, and this is hydrogen. So this is the structure of ethanol. So properties of ethanol are liquid at room temperature. They are generally liquid at room temperature and they are good solvents. That's why ethanol is used in many medicines. So it is a good solvent and can be used in medicines. Active ingredient of all alcohols. Whatever we consume, not me, not you, people will consume, correct? So ಯಾರೆಲ್ಲ ಆಲ್ಕೋಹಾಲ್ ಅನ್ನ ಕನ್ಸ್ಯೂಮ್ ಮಾಡ್ತಾರೆ, ಆ ಆಲ್ಕೋಹಾಲ್ ಕನ್ಸಂಪ್ಷನ್ಗೆ ಏನು ಆಲ್ಕೋಹಾಲ್ ಇದೆ, ಆ ಆಲ್ಕೋಹಾಲ್ನ ಮೇನ್ ಇಂಗ್ರೀಡಿಯೆಂಟ್ ಇದೇ ಎಥೆನಾಲ್ ಆಗಿರತ್ತೆ. ಬಟ್ ಇಫ್ ಯು ಕನ್ಸ್ಯೂಮ್ ಪ್ಯೂರ್ ಆಲ್ಕೋಹಾಲ್, then it is lethal. People may die if they consume pure ethanol. ಆಯ್ತಾ? So diluted form ಅಲ್ಲಿ ethanol consumption is okay. But still people may feel drowsiness. ಅದಕ್ಕೆ ಒಂದು ಲ್ಯಾಕ್ ಆಫ್ ಸೆನ್ಸ್ ಇರತ್ತೆ. ಯಾವಾಗ ನಾವು ಆಲ್ಕೋಹಾಲ್ ಕನ್ಸಂಪ್ಷನ್ ಮಾಡಿದವ್ರನ್ನ ನೋಡ್ತೀವಿ, ಅವರು ಒಂಥರ ಮೈ ಮೇಲೆ ಪ್ರಜ್ಞೆ ಇಲ್ಲದೆ ಇರೋರ್ ಥರ ಇರ್ತಾರೆ. ಬಿಕಾಸ್ ಆಫ್ ದಿಸ್ ಎಥೆನಾಲ್ ಅದೇನ್ ಮಾಡತ್ತೆ, ನಮ್ಮ ನರ್ವಸ್ ಸಿಸ್ಟಮ್ ಅನ್ನ ಒಂದ್ ಸ್ವಲ್ಪ ಏನು ಚೇಂಜ್ ಮಾಡತ್ತೆ. ಅಂದ್ರೆ ನಮ್ಗೆ ಏನು ಗೊತ್ತಾಗ್ತಾ ಇರಲ್ಲ, ಡ್ರೌಸಿನೆಸ್ ಇರತ್ತೆ, ಒಂಥರ ಏನು ಅಮಲು ಅಂತ ಹೇಳ್ತಾರಲ್ವಾ, ಮಂಪರು, ಆ ರೀತಿಯಾಗಿರತ್ತೆ. ಅದು ಈ ಒಂದು ಎಥೆನಾಲ್ನ ಪ್ರಾಪರ್ಟಿ. ಸೊ ಇಟ್ ಈಸ್ an active ingredient of all alcohols and soluble in water. It can be dissolved in water. ಕಂಪ್ಲೀಟ್ ಆಗಿ ಡಿಸಾಲ್ವ್ ಆಗತ್ತೆ, ಅಂದ್ರೆ ಡಿಫ್ರೆನ್ಶಿಯೇಟ್ ನಾವು ಮಾಡೋದಕ್ಕೆ ಸಾಧ್ಯ ಆಗೋದಿಲ್ಲ. ಸೊ ದೀಸ್ ಆರ್ ದ ಪ್ರಾಪರ್ಟೀಸ್ ಆಫ್ ಎಥೆನಾಲ್. And reactions of ethanol are with sodium. When ethanol is reacted with sodium, it produces sodium ethoxide. With water, along with water, it produces sodium ethoxide. And with concentrated H2SO4, ಇಲ್ಲಿ ಏನಾಗತ್ತೆ ಅಂದ್ರೆ CH2 OH ಇದೆ. When ethanol is treated with hot concentrated H2SO4, we can see removal of water molecule. ಇಲ್ಲಿ
H2 and O ಇದಿಷ್ಟು ರಿಮೂವ್ ಆಗ್ತಾ ಇದೆ. H2O is a water molecule and we can see the removal of water molecule from the compound. That's why this reaction is called dehydration, because of water molecule is getting removed in this reaction. Okay, and the reason for that dehydration is concentrated H2SO4. ಈ ಕಾನ್ಸಂಟ್ರೇಟೆಡ್ H2SO4 ಏನ್ ಮಾಡುತ್ತೆ, ವಾಟರ್ ಅನ್ನ ರಿಮೂವ್ ಮಾಡಿಬಿಡತ್ತೆ. ದಟ್ಸ್ ವೈ ದಿಸ್ ಈಸ್ ಕಾಲ್ಡ್ ಡಿಹೈಡ್ರೇಟಿಂಗ್ ಏಜೆಂಟ್. ಇಟ್ ಕಾಸಸ್ ಡಿಹೈಡ್ರೇಷನ್. ದಟ್ಸ್ ವೈ ಇಟ್ ಈಸ್ ಅನ್ ಡಿಹೈಡ್ರೇಟಿಂಗ್ ಏಜೆಂಟ್. ದಿಸ್ H2SO4 is a ಡಿಹೈಡ್ರೇಟಿಂಗ್ ಏಜೆಂಟ್. ಆಯ್ತಾ, ನೆನಪಲ್ಲಿ ಇಟ್ಕೊಳ್ಳಿ ಇದನ್ನ. ಡಿಹೈಡ್ರೇಟಿಂಗ್ ಏಜೆಂಟ್ ಯಾವುದು ಅನ್ನೋದನ್ನ ನಾವು ನೆನಪಲ್ಲಿ ಇಟ್ಕೊಳ್ಬೇಕು. ಸೊ ದಿಸ್ ಈಸ್ ಅಬೌಟ್ ಎಥೆನಾಲ್. ನೆಕ್ಸ್ಟ್ ಈಸ್ ಎಥೆನೋಯಿಕ್ ಆಸಿಡ್. ಇದನ್ನ ನಾವು ಹೇಗೆ ಪ್ರೊಡ್ಯೂಸ್ ಮಾಡಬಹುದು? ಇಫ್ ವಿ ಟ್ರೀಟ್ ethanol with oxidizing agent like KMnO4 or K2Cr2O7, all we have to do is add oxygen to ethanol. Then we will get ethanoic acid, correct? And properties of ethanoic acid are, first of all, they belong to carboxylic acid family, and carboxylic acids are weak acids. They do not ionize. Unlike other acids, they do not ionize completely because they are weak acids. And properties of ethanoic acids are 5 to 8% acetic acid in water is called vinegar, which is a preservative we use commonly, correct? ನಾವು ಅದನ್ನ ಈ ಉಪ್ಪಿನಕಾಯಿ ಎಲ್ಲ ಹಾಳಾಗಬಾರ್ದು ಅಂತ ವಿನೆಗರ್ ಹಾಕಿಡ್ತೀವಿ. ಸೊ ವಿಚ್ ಇಸ್ ಅ ಪ್ರಿಸರ್ವೇಟಿವ್. And 5 to 8% acetic acid in water is a preservative. And melting point of pure acetic acid. Acetic acid is nothing but ethanoic acid. Ethanoic acid is IUPAC ಅಂತ ನಿಮಗೆ ನೆಕ್ಸ್ಟ್ ಬರುತ್ತೆ. ಆ IUPAC ನೇಮ್ ethanoic acid, whereas acetic acid is commonly used name for ethanoic acid. In general ಅದನ್ನ acetic acid ಅಂತ ಕರೀತಾರೆ. ಅದರದ್ದು ಕೆಮಿಕಲ್ ನೇಮ್ ethanoic acid ಅಷ್ಟೇ. So melting point of pure acetic acid is 290 Kelvin. It can freeze during winter. ಯಾವಾಗ ವೆದರ್ ಕೋಲ್ಡ್ ಇರುತ್ತೆ ಅದು ಫ್ರೀಸ್ ಆಗೋಗ್ಬಿಡತ್ತೆ. ದಟ್ಸ್ ವೈ ಇಟ್ ಈಸ್ ಆಲ್ಸೋ ಕಾಲ್ಡ್ ಆಸ್ ಗ್ಲೇಷಿಯಲ್ ಅಸಿಟಿಕ್ ಆಸಿಡ್. ಗ್ಲೇಷಿಯಲ್ ಅಂತ ಕರೆಯೋದಿಕ್ಕೆ ರೀಸನ್ ಈ ರೀತಿಯಾಗಿ ಮಂಜುಗಡ್ಡೆ ತರ ಆಗಿರತ್ತೆ. ಮಂಜುಗಡ್ಡೆ ಎಲ್ಲ ನೀವು ನೋಡಿರ್ತೀರಾ ಅಲ್ವಾ? ಅಟ್ಲೀಸ್ಟ್ ಪಿಕ್ಚರ್ ಅಲ್ಲಾದ್ರೂ ನೋಡಿರ್ತೀರಾ, ಈ ತರ ಇಮೇಜಸ್ ಅಲ್ಲಾದ್ರೂ ನೋಡಿರ್ತೀರಾ. ಸೊ ಈ ತರ ಅದು ಮಂಜುಗಡ್ಡೆ ತರ ಆಗೋದಕ್ಕೆ ಈ ಒಂದು ಎಸಿಟಿಕ್ ಆಸಿಡ್ ಅನ್ನ ಆರ್ ಎಥೆನೋಯಿಕ್ ಆಸಿಡ್ ಅನ್ನ ಗ್ಲೇಷಿಯಲ್ ಎಸಿಟಿಕ್ ಆಸಿಡ್ ಅಂತಾನೂ ಕರೀತಾರೆ. ಸೊ ಇದು ಎಥೆನೋಯಿಕ್ ಆಸಿಡ್ಸ್ ಬಗ್ಗೆ. ಇನ್ನು ರಿಯಾಕ್ಷನ್ಸ್ ಆಫ್ ಎಥೆನೋಯಿಕ್ ಆಸಿಡ್. ಫಸ್ಟ್ ಒನ್ ಈಸ್ ಎಸ್ಟರಿಫಿಕೇಶನ್ ರಿಯಾಕ್ಷನ್. ವೆನ್ ವಿ ಟ್ರೀಟ್ ಎಥೆನೋಯಿಕ್ ಆಸಿಡ್ ವಿತ್ ಇಥೆನಾಲ್ ವಿ ಗೆಟ್ ಎಸ್ಟರ್ ಪ್ಲಸ್ ವಾಟರ್. ಈ ಒಂದು ಕಂಪೌಂಡ್ ಅನ್ನ ಎಸ್ಟರ್ ಅಂತ ಕರಿತೀವಿ. ದಿಸ್ ಈಸ್ ಅನದರ್ ಕ್ಲಾಸಿಫಿಕೇಶನ್ ಆಫ್ carbon compounds or hydrocarbons, and we get esters by treating ethanoic acids with ethanol. So esters ಅಂದ್ರೆ ಹೇಗಿರುತ್ತೆ ಅಂದ್ರೆ they have sweet smell, fruit like smell ಇರುತ್ತೆ ಇದಕ್ಕೆ. That's why they are used in preparing perfumes and flavoring agents. ಪರ್ಫ್ಯೂಮ್ ಸ್ವಲ್ಪ ಸ್ವೀಟ್ ಸ್ಮೆಲ್ ಇರುತ್ತೆ ಅಲ್ವಾ? ಯಾವುದೇ ಪರ್ಫ್ಯೂಮ್ ಅನ್ನ ನೋಡಿದ್ರೆ ಸ್ವಲ್ಪ ಸ್ವೀಟ್ ಸ್ಮೆಲ್ ಇರುತ್ತೆ. ಸೊ ಆ ಸ್ಮೆಲ್ ಕೊಡೋದಿಕ್ಕೆ ಈ ಎಸ್ಟರ್ಸ್ ಕಾರಣ ಆಗಿರುತ್ತೆ. ಎಸ್ಟರ್ ಅನ್ನ ಯಾವಾಗ ಸೋಡಿಯಂ ಹೈಡ್ರಾಕ್ಸೈಡ್ ಜೊತೆ ರಿಯಾಕ್ಟ್ ಮಾಡಿಸ್ತೀವಿ, ವಿ ಗೆಟ್ ಆಲ್ಕೋಹಾಲ್ ಬ್ಯಾಕ್. ಆಲ್ಕೋಹಾಲ್ ಪ್ಲಸ್ ಎಥೆನೋಯಿಕ್ ಆಸಿಡ್ ಟ್ರೀಟ್ ಮಾಡಿದಾಗೆ ಎಸ್ಟರ್ ಸಿಕ್ಕಿತ್ತು. ಬಟ್ ಇಫ್ ವಿ ಟ್ರೀಟ್ ದಿಸ್ ಎಸ್ಟರ್ ವಿತ್ ಸೋಡಿಯಂ ಹೈಡ್ರಾಕ್ಸೈಡ್ ವಿ ವಿಲ್ ಗೆಟ್ ಆಲ್ಕೋಹಾಲ್. ಅದರ ಜೊತೆನಲ್ಲಿ ಸೋಡಿಯಂ ಸಾಲ್ಟ್ ಆಫ್ ಕಾರ್ಬಾಕ್ಸಿಲಿಕ್ ಆಸಿಡ್. ಆಸಿಡ್ ಮತ್ತೆ ಆಲ್ಕೋಹಾಲ್ ನಮಗೆ ರಿಟರ್ನ್ ಸಿಗ್ತಾ ಇದೆ. ದಟ್ಸ್ ವೈ ದಿಸ್ ರಿಯಾಕ್ಷನ್ ಈಸ್ ರಿವರ್ಸಿಬಲ್. ಸೊ
ಈ ಒಂದು ರಿಯಾಕ್ಷನ್ ಅನ್ನ ಪರ್ಟಿಕ್ಯುಲರ್ ರಿಯಾಕ್ಷನ್ is called saponification reaction because this reaction is used in the preparation of soaps. Sorry. This reaction is used in the preparation of soaps, so this is called saponification reaction. And these are the reactions of ethanoic acid. When it reacts with sodium hydroxide, it gives sodium ethanoate. This is the product formed. In case it reacts with sodium carbonate and sodium hydrogen carbonate, we will get the same product, sodium ethanoate, water. Along with them, we get carbon dioxide as the byproduct. So this is the reaction of ethanoic acid with sodium hydroxide, sodium carbonate, and sodium bicarbonate. Next is soaps and detergents. Soaps are sodium or potassium salts of long chain carboxylic acids. Sodium ಮತ್ತೆ ಪೊಟ್ಯಾಷಿಯಮ್ದು ಸಾಲ್ಟ್ಸ್ ಆಗಿರುತ್ತೆ ಅಥವಾ ಪೊಟ್ಯಾಷಿಯಂ. ಸೊ ಇಲ್ಲೇನಿರುತ್ತೆ R ಮೈನಸ್ ಇರುತ್ತೆ Na+. ಸೊ ಇದು ಕಾರ್ಬನ್ ಚೈನ್ attached to either sodium or potassium. Just a minute. ಇದನ್ನ ನಾವು ಸೋಪ್ ಅಂತ ಕರಿತೀವಿ. ಸೊ ಡಿಟರ್ಜೆಂಟ್ಸ್ ಅಂದ್ರೆ ಏನು? ಡಿಟರ್ಜೆಂಟ್ಸ್ ಆರ್ ಸೋಡಿಯಂ ಸಾಲ್ಟ್ಸ್ ಆಫ್ ಸಲ್ಫೋನಿಕ್ ಆಸಿಡ್ ಆರ್ ಅಮೋನಿಯಂ ಸಾಲ್ಟ್ಸ್ ವಿತ್ ಕ್ಲೋರೈಡ್ ಆರ್ ಬ್ರೋಮೈಡ್ ಅಯೋನ್. ಸೊ ಡಿಟರ್ಜೆಂಟ್ಸ್ ಮತ್ತೆ ಸೋಪ್ ಯಾಕೆ ಬೇಕು ಅಂತ ಅಂದ್ರೆ ಆಕ್ಷನ್ ಆಫ್ ಸೋಪ್. ಆಯಿಲ್ಸ್ ಡು ನಾಟ್ ಡಿಸಾಲ್ವ್ ಇನ್ ವಾಟರ್. ನಾವು ನೋಡಿದೀವಿ, ನಾವು ನಾರ್ಮಲ್ ಆಗಿ ಯಾವುದೇ ಡರ್ಟ್ ಇರ್ಲಿ ಅಥವಾ ಆಯಿಲ್ ಇರ್ಲಿ, ಅದನ್ನ ಜಸ್ಟ್ ನೀರಿಂದ ಹೀಗೆ ವಾಶ್ ಮಾಡಿದಾಗ ಹೋಗೋದಿಲ್ಲ ಅಲ್ವಾ? When we apply soap to it, we can remove that oil content from our clothes or dirt from the cloth. ಹೌದಾ? ಸೊ ಏನು ಆಕ್ಷನ್ ಏನಾಗತ್ತೆ ಅಂತ ನೋಡೋದಿದ್ರೆ, soap molecule or this molecule will have two ends. One is hydrophilic. Hydrophilic ಅಂತ ಅಂದ್ರೆ ವಾಟರ್ ಅಫಿನಿಟಿ ಟುವರ್ಡ್ಸ್ ವಾಟರ್ ಇರುತ್ತೆ ಅದಕ್ಕೆ. ಅಂಡ್ ಅನದರ್ ಈಸ್ ಹೈಡ್ರೋಫೋಬಿಕ್, ಅದಕ್ಕೆ ನೀರ್ ಕಂಡ್ರೆ ಭಯ. ಸೊ ಹೈಡ್ರೋಫಿಲಿಕ್ ಹೆಡ್ ಅಂಡ್ ಹೈಡ್ರೋಫೋಬಿಕ್ ಟೇಲ್. ಹೈಡ್ರೋಫಿಲಿಕ್ ಅಂತ ಅಂದ್ರೆ ಲವ್ಸ್ ವಾಟರ್. ಹೈಡ್ರೋಫಿಲಿಕ್ ಹೆಡ್ಸ್ ಲವ್ಸ್ ವಾಟರ್, whereas hydrophobic tails, they are afraid of water molecules or hates water. ಅದಕ್ಕೆ ಸೋಪ್ ಮಾಲಿಕ್ಯೂಲ್ ಹೇಗೆ ಅದು ರೆಡಿ ಆಗತ್ತೆ ಅಂದ್ರೆ ಇದನ್ನ ಮಿಸೆಲ್ಸ್ ಅಂತ ಕರಿತೀವಿ. ದಿಸ್ ಇಸ್ ಕಾಲ್ಡ್ ಮಿಸೆಲ್ಸ್. ಏನು ಮಿಸೆಲ್ ಅಂತ ಅಂದ್ರೆ ಹೈಡ್ರೋಫಿಲಿಕ್ ಹೆಡ್ ಏನಿರತ್ತೆ ಅದು ಹೊರಗಡೆಗೆ ಹೀಗೆ ಅರೇಂಜ್ ಆಗತ್ತೆ. ಸೊ ದೀಸ್ ಆರ್ ಹೈಡ್ರೋಫಿಲಿಕ್ ಹೆಡ್ಸ್. ಅಂಡ್ ಹೈಡ್ರೋಫೋಬಿಕ್ ಹೆಡ್ಸ್ ಆರ್ ಟೇಲ್ಸ್ ಒಳಗಡೆ ಇನ್ವರ್ಡ್ ಮೂವ್ಮೆಂಟ್ ಇರುತ್ತೆ ಅದರದ್ದು. ಸೊ ಒಂದು ಈ ರೀತಿಯ ರಚನೆಯನ್ನ, ಈ ರೀತಿ ಒಂದು ಸ್ಟ್ರಕ್ಚರ್ ಅನ್ನ ಅವು ಫಾರ್ಮ್ ಮಾಡುತ್ತೆ. ಅಂಡ್ ದಿಸ್ ಹೈಡ್ರೋಫಿಲಿಕ್ ಹೆಡ್ ರಿಯಾಕ್ಟ್ಸ್ ವಿತ್ ವಾಟರ್, whereas this tail, hydrophobic tail, hates water, so it reacts with oil or dirt. ಇದು ಹೀಗೆ ಕ್ಲಸ್ಟರ್ ತರ ಒಂದು ಫಾರ್ಮೇಶನ್ ಅನ್ನ ಮಾಡ್ಕೊಳ್ಳುತ್ತೆ. ಸೋಪ್ ಮಾಲಿಕ್ಯೂಲ್ಸ್ ಈ ರೀತಿಯ ಒಂದು ಕ್ಲಸ್ಟರ್ ಅನ್ನ ಫಾರ್ಮ್ ಮಾಡುತ್ತೆ. ಅಂದ್ರೆ ಹೈಡ್ರೋಫಿಲಿಕ್ ಹೆಡ್ಸ್ ಆರ್ ಅರೇಂಜ್ಡ್ ಇನ್ ಅ ಸರ್ಕ್ಯುಲರ್ ಮ್ಯಾನರ್ ಔಟ್ವರ್ಡ್ಸ್. ಅದೆಲ್ಲದು ಔಟ್ವರ್ಡ್ಸ್ ಫೇಸಿಂಗ್ ಇರುತ್ತೆ. ವೇರಾಸ್ ಹೈಡ್ರೋಫೋಬಿಕ್ ಟೇಲ್ಸ್ ಕ್ಲಸ್ಟರ್ಡ್ ಇನ್ವರ್ಡ್ಸ್, ಒಳಗಡೆ ಮುಖ ಮಾಡಿ ಅದು ಅಂದ್ರೆ ಅರೇಂಜ್ ಮಾಡಿಕೊಂಡು ಆಯಿಲ್ ಅನ್ನ ರಿಮೂವ್ ಮಾಡುತ್ತೆ. ದಿಸ್ ಟೇಲ್ ಪುಲ್ಸ್ ಡರ್ಟ್ ಆರ್ ಆಯಿಲ್ ಕಂಟೆಂಟ್.
ಇಲ್ಲಿ ಏನು ಡರ್ಟ್ ಆರ್ ಆಯಿಲ್ ಇರತ್ತೆ ಅದನ್ನ ಅವು ರಿಮೂವ್ ಮಾಡುತ್ತೆ. ದಟ್ಸ್ ಹೌ ಸೋಪ್ಸ್ ವರ್ಕ್. ಅಂಡ್ ಡಿಟರ್ಜೆಂಟ್ಸ್ ಎಲ್ಲಿ ಯೂಸ್ ಆಗತ್ತೆ ಅಂತ ಅಂದ್ರೆ, ನಾವು ಮನೆಯಲ್ಲಿ ನೋಡಿದೀವಿ ಕೆಲವೊಂದ್ಸಲ ನಾವು ಸೋಪ್ ಹಚ್ಚಿ ನೀರ್ ಹಾಕ್ತಾ ಇದ್ದ ಹಾಗೇನೆ ಆ ಸೋಪು ಡಿಸಪಿಯರ್ ಆಗೋಗ್ಬಿಡತ್ತೆ, ವ್ಯಾನಿಷ್ ಆಗತ್ತೆ. ಹೌದಾ? ಅಂದ್ರೆ ಕಂಪ್ಲೀಟ್ ಆಗಿ ಹೊರಟೋಗ್ಬಿಡತ್ತೆ. ಅಂದ್ರೆ ವಾಟರ್ ಈಸ್ ವೆರಿ ಹಾರ್ಡ್ ಇನ್ ನೇಚರ್. ಇನ್ ಕೇಸ್ ಆಫ್ ಹಾರ್ಡ್ ವಾಟರ್, ಸೋಪ್ಸ್ ವಿಲ್ ಗಿವ್ ಸ್ಕಮ್, ಅಂದ್ರೆ ಒಂಥರ ಇನ್ಸಾಲ್ಯುಬಲ್ ಲೇಯರ್ಸ್ ತರ ಒಂದು ಫಾರ್ಮ್ ಆಗತ್ತೆ. ಅಂದ್ರೆ ನಾವು ಬಟ್ಟೆ ಎಲ್ಲ ತೊಳೆದಾದ್ಮೇಲೆ ಒಂದು ವೈಟ್ ಕಲರ್ ಪ್ಯಾಚಸ್ ಅನ್ನ ನೋಡಬಹುದು. ವೆನ್ soap is reacted with hard water, it forms scum. ಬಟ್ ಡಿಟರ್ಜೆಂಟ್ಸ್ ಏನ್ ಮಾಡುತ್ತೆ, ಯೂಶ್ವಲಿ ಅದು ಈ ಇನ್ಸಾಲ್ಯುಬಲ್ ಮಟೀರಿಯಲ್ ಅನ್ನ ಫಾರ್ಮ್ ಮಾಡೋದೇ ಇಲ್ಲ. ಸೊ ಡಿಟರ್ಜೆಂಟ್ಸ್ ಆರ್ ಸೂಟೇಬಲ್ ಫಾರ್ both soft as well as hard water. Because detergents will not form that insoluble material, whereas soaps will do. So that's why most of the shampoos or soap powders or detergents ಅಂದ್ರೆ ನಾವೇನ್ ಮನೆಯಲ್ಲಿ ಬಟ್ಟೆ ತೊಳೆಯೋದಕ್ಕೆ ಎಲ್ಲ ಏನ್ ಯೂಸ್ ಮಾಡ್ತೀವಿ ಸೋಪ್ ಪೌಡರ್, ಅದೆಲ್ಲದು ಯೂಶ್ವಲಿ ಡಿಟರ್ಜೆಂಟ್ಸ್ ಇಂದಾನೆ ನಾವು ಮಾಡಿರ್ತೀವಿ. ಸೊ ದಿಸ್ ಈಸ್ ಆಲ್ ಅಬೌಟ್ ಸೋಪ್ಸ್ ಅಂಡ್ ಡಿಟರ್ಜೆಂಟ್ಸ್. ಇಲ್ಲಿಗೆ ಈ ಚಾಪ್ಟರ್ ಎಂಡ್ ಆಗತ್ತೆ. ಐ ಹೋಪ್ ಎವ್ರಿಥಿಂಗ್ ಈಸ್ ಕ್ಲಿಯರ್ ಟು ಯು. ನೊಮೆನ್ಕ್ಲೇಚರ್ ವೆರಿ 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 ಇಂಪಾರ್ಟೆಂಟ್ ಇರುತ್ತೆ, ಹಾಗಾಗಿ ಕರೆಕ್ಟ್ ಆಗಿ ಪ್ರಾಕ್ಟೀಸ್ ಮಾಡ್ಕೊಳ್ಳಿ. ಬೇರೆ ಬೇರೆ ನೇಮ್ಸ್ ಅನ್ನ ತಗೊಂಡು ಅದಕ್ಕೆ ಸ್ಟ್ರಕ್ಚರ್ ಬರೆಯೋದು, ಸ್ಟ್ರಕ್ಚರ್ ಅನ್ನ ಇಟ್ಕೊಂಡು ಅದಕ್ಕೆ ನೇಮ್ ಅನ್ನ ಬರೆಯೋದು, ಕೆಮಿಕಲ್ ನೇಮ್ ಅನ್ನ ಬರೆಯೋದು, ಇದೆಲ್ಲದನ್ನು ಪ್ರಾಕ್ಟೀಸ್ ಮಾಡಿ. ಅಂಡ್ ಟ್ರೈ ಟು ರಿಮೆಂಬರ್, ನಾಟ್ ಟ್ರೈ, ಯು ಹ್ಯಾವ್ ಟು ರಿಮೆಂಬರ್ ಆಲ್ ಸಫಿಕ್ಸ್ ಅಂಡ್ ಪ್ರಿಫಿಕ್ಸಸ್ ಯೂಸ್ಡ್ ಫಾರ್ ಫಂಕ್ಷನಲ್ ಗ್ರೂಪ್ಸ್. ಎಕ್ಸಾಮ್ ಅಲ್ಲಿ ಕ್ವೆಶ್ಚನ್ ಇದ್ದೇ ಇರತ್ತೆ. ನೇಮ್ ದ ಕಂಪೌಂಡ್ ಅಂತ ಇರತ್ತೆ, ಆರ್ ರೈಟ್ ದ ಸ್ಟ್ರಕ್ಚರ್ ಆಫ್ ದಿಸ್ ಅಂತ ನೇಮ್ ಕೊಟ್ಟಿರ್ತಾರೆ. ಸೊ ನಿಮಗೆ ಫಂಕ್ಷನಲ್ ಗ್ರೂಪ್ ಅಥವಾ ಡಬಲ್ ಬಾಂಡ್ ಇದೆಯಾ, ಟ್ರಿಪಲ್ ಬಾಂಡ್ ಇದೆಯಾ, ಏನಿದೆ ಅನ್ನೋದನ್ನ ನೀವು ಐಡೆಂಟಿಫೈ ಮಾಡಿದ್ರೆ ಯು ಕ್ಯಾನ್ ರೈಟ್ ದ ಸ್ಟ್ರಕ್ಚರ್. ಸೊ ಅದನ್ನೆಲ್ಲದನ್ನು ಕರೆಕ್ಟ್ ಆಗಿ ಓದಿ ಪ್ರಾಕ್ಟೀಸ್ ಮಾಡಿ. ಹೆಚ್ಚು ಪ್ರಾಕ್ಟೀಸ್ ಮಾಡಿದಾಗೆ ಹೆಚ್ಚು ಈಸಿ ಆಗುತ್ತೆ. ಓಕೆ, ಥ್ಯಾಂಕ್ ಯು.